ಬಿಗ್ ಬಾಸ್ ಮನೆ ಸೀಲ್ ಡೌನ್ ಆಗಿದೆ. ಆದೇಶವನ್ನು ಹೊರಡಿಸಲಾಗಿತ್ತು, ಸೀಲ್ ಡೌನ್ ಅನ್ನ ಮಾಡಿ ಅಂತ. ಈ ಕ್ಷಣದಿಂದಲೇ ಶೂಟಿಂಗ್ ಅನ್ನ ಸ್ಥಗಿತ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದು. ಸೀಲ್ ಡೌನ್ ಅಂತಾನೆ ಶಬ್ದ ಬಳಕೆ ಮಾಡಿದರಂತೆ. ಸೊ ಜಾಲಿವುಡ್ ಸ್ಟುಡಿಯೋ ಒಳಗೆ ಯಾರಂದ್ರೆ ಯಾರೂ ಕೂಡ ಇರೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳು ವಿಧಿ ಇಲ್ಲದೇನೆ ಹೊರ ಬರಲೇಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಯಾವುದೇ ಕ್ಷಣದಲ್ಲಾದರೂ ಕೂಡ ಸ್ಪರ್ಧಿಗಳಿಗೆ ಗೇಟ್ ಪಾಸ್ ಆಗತ್ತೆ. ಈಗ 2 ವಾರಕ್ಕೆ ಬಿಗ್ ಬಾಸ್ ಕ್ಲೋಸಾ ಅಂತಂದರೆ ಗೊತ್ತಿಲ್ಲ. ಅವರ ಮ್ಯಾನೇಜ್ಮೆಂಟ್ ಹೇಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಅವ್ರನ್ನ ಏನು ಮಾಡ್ತಾರೆ ಅಂತೇಳಿ. ಸೊ ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ವಿನಯ್? ಬಿಗ್ ಬಾಸ್ ಬೇರೆ ಕಡೆಗೆ ಏನಾದರೂ ಸ್ಥಳಾಂತರ ಮಾಡುವಂಥದ್ದು, ಸ್ಥಳಾಂತರ ಮಾಡೋಕ್ಕೆ ಏನಾದರೂ ಅವಕಾಶ ಇದೆಯಾ? ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಇದೆಯಾ? ಎಲ್ಲಿಗೆ ಕರ್ಕೊಂಡು ಹೋಗ್ತಾರಂತ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಸ್ಥಳೀಯವಾಗಿ ವಿನಯ್? ಇನ್ನೂ ಕೂಡ ಆ ಒಂದು ಚರ್ಚೆ ನಡೀತಾ ಇದೆ. ಯಾಕಂದರೆ ತಹಸೀಲ್ದಾರ್ ಅವರು ಏನು ವಾಸ್ತವ ಸ್ಥಿತಿ ಏನಿದೆ ಅದನ್ನು ಬಿಗ್ ಬಾಸ್ನ ಆಡಳಿತ ಮಂಡಳಿ ಹಾಗೂ ಒಂದು ನಿರ್ದೇಶಕರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಾದ ಬಳಿಕ ಆ ಒಂದು ಆಡಳಿತ ಮಂಡಳಿಯವರು ಕೂಡ ಸ್ಥಳೀಯವಾಗಿ ಅಲ್ಲಿರುವಂಥ ಒಂದಷ್ಟು ಜನ ನಿರ್ದೇಶಕರಾಗಿರ್ಬೋದು ಅಥವಾ ಅವರ ಮುಖ್ಯಸ್ಥರಾಗಿರ್ಬೋದು ಅವ್ರ ಜೊತೆ ಕೂಡ ಒಂದು ಮೀಟಿಂಗನ್ನು ಮಾಡಿಕೊಂಡು ಅದಾದ ಬಳಿಕ ಅಂದರೆ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಬೇರೆ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸೋದು ಅಥವಾ ಶೂಟಿಂಗ್ ಮುಗಿಬೇಕಾದ್ರೆ ಯಾವ ರೀತಿಯಾದಂಥ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದರೆ ನಾಳೆ ಇವರು ಕೂಡ ಕೋರ್ಟ್ಗೆ ಹೋಗಿ ಈ ಒಂದು ಸೀಲ್ ಡೌನ್ಗೆ ಸ್ಟೇ ತರುವಂಥ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಸೀಲ್ ಡೌನ್ಗೆ ಸ್ಟೇ ತಂದರೆ ಒಂದಷ್ಟು ಸಮಯ ಕಾಲಾವಕಾಶವನ್ನು ಬಿಗ್ ಬಾಸ್ನವ್ರು ಕೇಳ್ಕೊಳ್ಬೋದು. ಯಾಕಂದರೆ ಈ ಒಂದು ತಪ್ಪು ನಮ್ಮಿಂದ ಆಗಿರೋದಲ್ಲ, ಜಾಲಿವುಡ್ ಸ್ಟುಡಿಯೋದವರಿಂದ ತಪ್ಪಾಗಿರುವಂಥದ್ದು. ನಮ್ಮದು ಈ ರೀತಿಯಾದಂಥ ರಾಜ್ಯದಲ್ಲಿ ಒಂದು ದೊಡ್ಡ ರಿಯಾಲಿಟಿ ಶೋ ನಡೀತಾ ಇದೆ. ಹಾಗಾಗಿ ನಮಗೆ ಅವಕಾಶವನ್ನು ಕೊಡಿಸ್ಬೇಕು ಅನ್ನೊಂದು ನಿಟ್ಟಿನಲ್ಲಿ ಅವರು ಮನವಿಯನ್ನೇನಾದ್ರು ಸಲ್ಲಿಸಿದ್ರೆ ಅವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇವತ್ತು ಅವ್ರನ್ನ ಆಚೆ ಕಳಿಸಿ ಬೇರೆ ಕಡೆ ಎಲ್ಲಾದರೂ ಅವ್ರಿಗೆ ವಾಸ್ತವಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಾಳೆ ಇವರು ಕೋರ್ಟ್ನಲ್ಲಿ ಏನಾದರೂ ಈ ಒಂದು ವಿಚಾರವಾಗಿ ಸ್ಟೇ ತರ್ಬೋದಾ, ಕಾನೂನು ರೀತಿಯಾಗಿ ಯಾವ ರೀತಿಯಾಗಿ ಓಪನ್ ಮಾಡಿಸ್ಲಿಕ್ಕೆ ಅಂದರೆ ಒಳಗಡೆ ಶೂಟಿಂಗ್ ಮಾಡಿಸ್ಲಿಕ್ಕೆ ಯಾವ ರೀತಿಯಾದಂಥ ಅನುಮತಿಗಳು ಬೇಕು ಅವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅವರು ಸದ್ಯ ಚರ್ಚೆಯನ್ನು ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ನಾವು ಕಾನೂನು ಮೊರೆ ಹೋದರೆ ನಮಗೆ ಒಳಗಡೆ ಶೂಟಿಂಗ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಯಾಕಂದರೆ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ಗಳು ಸ್ಟಾಪ್ ಆದರೂ ಕೂಡ ಒಳಗಡೆ ಶೂಟಿಂಗ್ ಮಾಡಲಿಕ್ಕೆ ಅನುಮತಿಯನ್ನು ಯಾವ ರೀತಿ ಪಡೆದುಕೊಳ್ಬೇಕು, ಕಾನೂನು ಮೂಲಕ ಯಾವ ರೀತಿಯಾಗಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನೂ ಕೂಡ ಅವರು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಅರುಣ್, ಓಕೆ, ಎಷ್ಟೊತ್ತಾಗ್ಬೋದು ವಿನಯ್ ಅವರು ಆಚೆ ಬರೋಕ್ಕೆ? ಇನ್ನೂ ತುಂಬ ಹೊತ್ತಾಗ್ಬೋದು ಅಂತ ಕಾಣಿಸುತ್ತೆ. ಅವ್ರು ಪ್ಯಾಕಪ್ ಮಾಡಿಕೊಂಡು ಎಲ್ಲೂ ಕೂಡ ಹಾಕ್ಕೊಂಡು ಕೇವಲ ಸ್ಪರ್ಧಿಗಳ ಆಚೆ ಬರೋದಾಗಿದ್ರೆ ಭಾಳ ಹೊತ್ತಾಗಲಿಕ್ಕಿಲ್ಲ. ಬ್ಯಾಗ್ಗಳನ್ನು ಹಾಕ್ಕೊಂಡು ತುಂಬ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ಬರ್ಬೋದಿತ್ತು. ಆದರೆ ಟೆಕ್ನಿಕಲ್ ಆಗಿರುವಂಥ ಟೀಮ್ ಏನಿದೆ ಅವುಗಳನ್ನೆಲ್ಲ ತರಬೇಕಾಗತ್ತೆ ಅವರು, ಅಥವಾ ಅಲ್ಲೇ ಇಟ್ಟು ಬರ್ತಾರಾ? ಖಂಡಿತವಾಗ್ಲೂ ಅವ್ರನ್ನ ಸದ್ಯಕ್ಕಿರುವಂಥ ಮಾಹಿತಿ ಅಂದರೆ ಯಾವುದೇ ರೀತಿಯ ಆ ಒಂದು ಸ್ಟುಡಿಯೋ ಸೆಟ್ ಆಗಲಿ ಅಥವಾ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ ಯಾವುದನ್ನು ಕೂಡ ಅವರು ತಗೊಂಡು ಬರೋದಿಲ್ಲ. ಸದ್ಯಕ್ಕೆ ಇರುವಂಥ ಯಾವ ರೀತಿಯಾಗಿ ತಂತ್ರಜ್ಞರಿದ್ದಾರೆ, ಸ್ಪರ್ಧಿಗಳಿದ್ದಾರೆ, ಅವ್ರನ್ನ ಸದ್ಯಕ್ಕೆ ಆಚೆ ಕರ್ಕೊಂಡು ಬರುವಂಥದ್ದು. ನಾಳೆ ಅಥವಾ ನಾಳಿದ್ದು ಈ ಒಂದು ಕಾನೂನು ಹೋರಾಟದ ಮೂಲಕ ಏನಾದರೂ ಅನುಮತಿ ಸಿಕ್ಕರೆ ಮತ್ತೆ ಅದೇ ಜಾಗದಲ್ಲಿ ನಾವು ಶೂಟಿಂಗನ್ನು ಮುಂದುವರಿಸ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಅವ್ರು ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ತಾತ್ಕಾಲಿಕವಾಗಿ ಅಲ್ಲಿರುವಂಥ ಎಲ್ಲರೂ ಕೂಡ ಸದ್ಯಕ್ಕೆ ಆಚೆಗೆ ಹೋಗೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸದ್ಯ ಎಲ್ಲ ಕ್ಯಾಬ್ಗಳು ಹೋಗಿರುವಂಥದ್ದು. ಯಾಕಂದರೆ ಅಲ್ಲಿರುವಂಥ ಮೆಟೀರಿಯಲ್ಗಳನ್ನ ಹೊರಗಡೆ ತರಬೇಕು ಅಂತಂದರೆ ದೊಡ್ಡದಾದ ಟ್ರಕ್ಗಳು ಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ರೀತಿಯಾದಂಥ ಒಂದು ಅಲ್ಲಿ ಸೆಟ್ಗಳನ್ನು ಹಾಕಿರ್ತಾರೆ. ಜೊತೆಗೆ ದೊಡ್ಡ ರೀತಿಯ ಒಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ಗಳಿರ್ತವೆ. ಅವೆಲ್ಲನ ಆಚೆಗೆ ತರಬೇಕು ಅಂತಂದರೆ ಟ್ರಕ್ಗಳೆಲ್ಲ ಕೂಡ ತೆಗೆದುಕೊಂಡು ಹೋಗಬೇಕು. ಸದ್ಯಕ್ಕೆ ಅವ್ರಿಗಿರುವಂಥ ಒಂದು ವಿಚಾರ ಈಗ ತಹಸೀಲ್ದಾರ್ ಅವ್ರಿಗೆ ಮನವರಿಕೆ ಮಾಡ್ಕೊಳ್ತಾ ಇರುವಂಥದ್ದು, ನೀವು ಆಚೆ ಬನ್ನಿ, ಅಲ್ಲಿರುವಂಥ ಸ್ಪರ್ಧಿಗಳು ಸೇರಿದಂತೆ ತಂತ್ರಜ್ಞರೆಲ್ಲರೂ ಕೂಡ ಆಚೆ ಬಂದರೆ ನಾವು ಇದನ್ನು ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡ್ತೀವಿ. ನೀವು ನಾಳೆ ಬೇಕಾದರೆ ಕಾನೂನು ಹೋರಾಟ ಅಥವಾ ಬೇರೆ ರೀತಿಯ ಕಾನೂನು ಮೊರೆ ಹೋಗಿ ಅನುಮತಿ ಪಡೆದುಕೊಂಡ್ರೆ ನೀವು ಅಲ್ಲಿ ಸ್ಟುಡಿಯೋದಲ್ಲಿ ಶೂಟಿಂಗನ್ನು ಮುಂದುವರಿಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಬರೀ ಸ್ಪರ್ಧಿಗಳು ಹಾಗೂ ತಂತ್ರಜ್ಞರು ಮಾತ್ರ ಆಚೆ ಬರುವಂಥ ಸಾಧ್ಯತೆ ಇದೆ. ಇನ್ನೆಲ್ಲ ಸೆಟ್ಟನ್ನು ಕೂಡ ಎಲ್ಲ ಸೆಟಪ್ಪನ್ನು ಕೂಡ ಅಲ್ಲೇ ಬಿಟ್ಟು ಬರುವಂಥ ಸಾಧ್ಯತೆ ಇದೆ. ಅರುಣ್, ಸ್ಥಳೀಯವಾಗಿ ಜನ ಏನಿದ್ದಾರೆ ಅವ್ರನ್ನೂ ಕೂಡ ಸಾಧ್ಯ ಆದರೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಈ ಕ್ಷಣದಿಂದಲೇ ಶೂಟಿಂಗ್ ಅಂತೂ ಸ್ಥಗಿತವಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. 2 ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಅಂತೂ ಆಗಿದೆ. ಕಾರಣ ಅದು ಇಡೀ ಸ್ಟುಡಿಯೋಗೆ ಹಾಕಿದ್ದಾರೆ. ಪರಿಸರ ನಿಯಮ ಉಲ್ಲಂಘನೆ ಆರೋಪ ಹಿನ್ನೆಲೆಯಲ್ಲಿ ಈ ಬೀಗವನ್ನು ಜಡಿದಿರೋದು. ಪರಿಸರ ನಿಯಂತ್ರಣ ಮಂಡಳಿಯಿಂದ ಈ ಆದೇಶ ಆಚೆ ಬಂದಿದೆ. ಆದೇಶದ ಅನ್ವಯ ಬೀಗವನ್ನು ಅಧಿಕಾರಿಗಳು ಜಡಿದಿದ್ದಾರೆ. ಅವ್ರು ಹೇಳಿರೋದು ಸೀಲ್ ಡೌನ್ ಅನ್ನುವಂತಹ ಶಬ್ದವನ್ನ ಬಳಕೆ ಮಾಡಿದಾರಂತೆ. ಸೊ ಬಿಗ್ ಬಾಸ್ ಶೂಟಿಂಗ್ ಈಗ ಸ್ಥಗಿತವಾಗಿದೆ. ಈ ಕ್ಷಣದಿಂದಲೇ ಶೂಟಿಂಗ್ ಅನ್ನು ನಿಲ್ಲಿಸುವಂತೆ ಆದೇಶವನ್ನು ಹೊರಡಿಸಿರೋದ್ರಿಂದ 2 ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರೋದು. ಸೊ ಮುಂಚೆ ಮಾಡ್ತಾ ಇದ್ದಂಥ ಶೂಟಿಂಗ್ ಬೇರೆ ಕಡೆಗಿತ್ತು. ಈ ಬಾರಿ ಶೂಟಿಂಗನ್ನು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಇಲ್ಲಿಗೆ ತಂದಿಟ್ಟಿದ್ರು. ಬಟ್ ಇಲ್ಲಿ ಈಗ ಸಮಸ್ಯೆ ಆಗಿದೆ.